ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಭಾರತ ಈಗ ವಿಶ್ವದ ಹಾಟೆಸ್ಟ್ ದೇಶಗಳಲ್ಲಿ ಒಂದು. ಹಾಟೆಸ್ಟ್ ಅಂತ ಅಂದರೆ ಬೇರೆ ಯಾವ ವಿಚಾರದಲ್ಲೂ ಅಲ್ಲ, ಬಿಸಿಲಿನ ವಿಚಾರದಲ್ಲಿ. ಯಾಕೆ ಅಂದರೆ ವಿಶ್ವದ ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥ 100 ಊರುಗಳಲ್ಲಿ 95 ಊರು ಭಾರತದಲ್ಲೇ ಇವೆ. ಅದು ಹೇಗೆ ಅಂತಂದರೆ, ಒಂದು ರಿಯಲ್ ಟೈಮ್ ಗ್ಲೋಬಲ್ ಟೆಂಪ್ರೇಚರ್ ಒಂದು ಅಂಕಿಅಂಶವನ್ನು ಪ್ರತಿ ಸಾರಿ ಕೊಡುತ್ತೆ. ಅದರ ಪ್ರಕಾರ 100ರಲ್ಲಿ, ವಿಶ್ವದ 100ರಲ್ಲಿ 95 ಊರುಗಳಿರೋದು ಭಾರತದಲ್ಲಿ. ಈ 95 ಊರುಗಳಲ್ಲಿ ಕರ್ನಾಟಕದ 3 ಊರುಗಳು ಸಹ ಇವೆ. ಏಪ್ರಿಲ್ ಅಂತ್ಯಕ್ಕೆ ಭಾರತ ಜಗತ್ತಿನ ಅತ್ಯಂತ ಹೆಚ್ಚು ಬಿಸಿಯಾಗಿರ್ತಕ್ಕಂಥ ಒಂದು ಹಾಟ್ಸ್ಪಾಟ್ ಅಂದರೆ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ, ಆದರೆ ಇದು ನಿಜವಾಗಲೂ ಹಾಟ್. ಇದು ಅತ್ಯಂತ ಹೆಚ್ಚು ಬಿಸಿಲಿರುವ ಒಂದು ದೇಶವಾಗಿ ಬದಲಾಗ್ತಾ ಇದೆ ಭಾರತ. ಈ ತಾಪಮಾನಕ್ಕೆ ಕರ್ನಾಟಕವೂ ಸಹ ಸಾಕ್ಷಿಯಾಗಿದೆ. ಕರ್ನಾಟಕದ 3 ಊರುಗಳು ಯಾವ ಊರು ಅಂತೇಳಿ ನಿಮಗೆ ಕುತೂಹಲ ಇರ್ಬೋದು. ರಾಯಚೂರು ಜಗತ್ತಿನಲ್ಲೇ 54ನೇ ಸ್ಥಾನದಲ್ಲಿದೆ. ರಾಯಚೂರು. ಬಾಗಲಕೋಟೆ 74ನೇ ಸ್ಥಾನದಲ್ಲಿದೆ. ಯಾದಗಿರಿ 88ನೇ ಸ್ಥಾನದಲ್ಲಿದೆ. ಉತ್ತರ ಕರ್ನಾಟಕ ಹೇಗೆ ಈ ಬಿಸಿಲಿನ ಬೆಂಕಿಯ ಕುಂಡದಲ್ಲಿ ಬೇಯ್ತಾ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಇರ್ಬೋದು. ವಿಶ್ವದ 100 ಊರುಗಳಲ್ಲಿ 95 ಊರುಗಳು ಭಾರತದಲ್ಲೇ ಇದೆ ಅಂದರೆ ಭಾರತದ ಒಂದು ತಾಪಮಾನ ಈ ಜಾಗತಿಕ ತಾಪಮಾನಕ್ಕೆ ಹೋಲಿಸಿದರೆ ಯಾವ ರೀತಿ ಆಗಿದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ನಿಮಗೆ. ದೆಹಲಿಯಲ್ಲಿ ಭಾನುವಾರ 44 ಡಿಗ್ರಿ ಸೆಲ್ಸಿಯಸ್, 44 ಇತ್ತು ದೆಹಲಿಯಲ್ಲಿ. 44 ಅಂತ ಅಂದರೆ ಅಲ್ಲಿ ಮನುಷ್ಯ ಆ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಕರ್ನಾಟಕದ ಮಲೆನಾಡ ಪ್ರದೇಶ ಯಾವಾಗಲೂ ತಣ್ಣಗಿರ್ತಕ್ಕಂಥ ಊರು ಅಂತ ಹೇಳ್ತಕ್ಕಂಥ ಶಿವಮೊಗ್ಗದಲ್ಲಿ ಈಗ 36-37 ಬಂದಿದೆ. ಈ ಮೇ 15ನೇ ತಾರೀಕಿನವರೆಗೆ ಈ ಬಿಸಿಲಿನ ಶಾಖ ಏನಿದೆ, ತಾಪಮಾನ ಇದೆ, ಇದು ಯಾವ ಮಟ್ಟಕ್ಕಾದರೂ ಏರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ ಬಿಸಿಲ ಅಲೆ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹವಾಮಾನ ಇಲಾಖೆ ದೆಹಲಿಯಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದೆ. ನಾವು ಈ ಅಲರ್ಟ್ಗಳನ್ನು ಮಳೆಗಾಲದಲ್ಲಿ ನೋಡ್ತಾ ಇದ್ವಿ, ಆದರೆ ಬಿಸಿಲಿಗೆ ಅಲರ್ಟ್ ಕೊಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಭಾಳ ಅಪರೂಪ ಆಗಿತ್ತು. ಈಗ ದೆಹಲಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿಸಿಲು ಮಾತ್ರ ಅಲ್ಲ, ಇದ್ರ ಜೊತೆಗೆ ಗಾಳಿಯ ಗುಣಮಟ್ಟವೂ ಸಹ ಕಳಪೆಯಾಗಿದೆ. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ಬಹಳ ಗಂಭೀರ ಪರಿಣಾಮ ಬೀರ್ತಾ ಇದೆ. ಬಿಸಿಲು ಜಾಸ್ತಿ ಆಯಿತು, ಬಿಸಿಲಿಂದ ದೂರ ಇರೋಣ ಅಂತಲ್ಲ, ಬಿಸಿಲು ಜಾಸ್ತಿ ಆದರೆ ಗಾಳಿಯ ಗುಣಮಟ್ಟ ಕಳಪೆ ಆಗುತ್ತೆ, ಅಂತರ್ಜಲ ಕುಸಿತ ಆಗುತ್ತೆ, ಬಿಸಿಲಿನಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳು, ಆರೋಗ್ಯದ ಏರುಪೇರಾಗುತ್ತೆ. ಅದರಲ್ಲೂ ಬೆಳಗ್ಗೆ ಒಂದು 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಹೊರಗೆ ಓಡಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ವಯಸ್ಸಾದವರು, ಚಿಕ್ಕ ಮಕ್ಕಳು ಓಡಾಡಬೇಡಿ ಅಂತಲೇ ವೈದ್ಯರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ದೇಹವನ್ನು ತಂಪಾಗಿಡಲಿಕ್ಕೆ ಅಗತ್ಯವಾದಂಥ ಒಂದು ಸ್ಥಳೀಯವಾದಂಥ ನಿಮ್ಮ ಮನೆಯಲ್ಲೇ ಮಾಡಬಹುದಾದಂಥ ಕೆಲವು ಟ್ರೀಟ್ಮೆಂಟ್ಗಳನ್ನು, ಕೆಲವು ಪದ್ಧತಿಗಳನ್ನು ನೀವು ರೂಢಿಸ್ಕೊಳ್ಳಿ ಅಂತಕ್ಕಂಥದ್ದು ಸಹ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಗಂಟೆಗೆ 1 ಸಾರಿ ಆದರೂ ಸಹ ನೀರನ್ನು ಕುಡಿಯೋದು, ಅದರಲ್ಲೂ ಸಹ ಕೋಲ್ಡ್ ವಾಟರ್ ಅಂತ ಹೇಳ್ತೀನಿ, ಕೋಲ್ಡ್ ವಾಟರ್ ಕುಡಿಲಿಕ್ಕೆ ಹೋಗಬಾರ್ದು. ಸಾಮಾನ್ಯ ತಾಪಮಾನ ಇರ್ತಕ್ಕಂಥ ನೀರನ್ನು ಕುಡಿಬೇಕು.
ಜ್ಯೂಸನ್ನು, ಹಣ್ಣಿನ ರಸವನ್ನು ಕುಡಿಬೇಕು. ಈ ರೀತಿ ನೀವು ಸಾಂಪ್ರದಾಯಿಕವಾಗಿ ತಲತಲಾಂತರವಾಗಿ ಯಾವುದನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ ಈ ಬಿಸಿಲಿಂದ ನೀವು ಹೊರಗಿರಲಿಕ್ಕೆ, ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂಥೇಳಿ ವೈದ್ಯರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇ ನಿಮಗೆ ಹೇಳ್ತಾ ಇದೆ, ಏಪ್ರಿಲ್ ಎಂಡಿಗೆ ವಿಶ್ವದ ಅತಿ ಹೆಚ್ಚು ಬಿಸ್ತಿರ್ತಕ್ಕಂಥ ಊರುಗಳಲ್ಲಿ 95 ಊರುಗಳು ಭಾರತದಲ್ಲಿದೆ. ಇದೇನು ಗಾಳಿ ಸುದ್ದಿ ಅಲ್ಲ, ಇದು ರಿಯಲ್ ಟೈಮ್ ಗ್ಲೋಬಲ್ ಟೆಂಪ್ರೇಚರ್. ಇದು ಒಂದು ಲೀಸ್ಟನ್ನು ಪ್ರಕಟಿಸುತ್ತೆ ಪ್ರತಿದಿನ, ಯಾವ್ಯಾವ ಊರುಗಳು ಈ ಟಾಪ್ 10 ಲೀಸ್ಟಲ್ಲಿ ಇರ್ತವೆ ಅಂತೇಳಿ. ಅತಿ ಶೀತ ಇರತಕ್ಕಂಥ ಊರುಗಳು, ಅತಿ ಬಿಸಿಲಿರ್ತಕ್ಕಂಥ ಊರುಗಳು. ಈ ರಿಯಲ್ ಟೈಮ್ ಗ್ಲೋಬಲ್ ಟೆಂಪ್ರೇಚರ್ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 95 ಊರುಗಳು, ಕರ್ನಾಟಕದಲ್ಲಿ 3 ಊರುಗಳಿದೆ. ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ, ಇದು ಮಧ್ಯ ಕರ್ನಾಟಕಕ್ಕೂ ಸಹ ವ್ಯಾಪಿಸ್ತಾ ಇದೆ. ಜನಗಾಗಲೇ ಅರ್ಥ ಆಗ್ತಾ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಈ ಮಧ್ಯ ಕರ್ನಾಟಕದ ಊರುಗಳು, ಇಲ್ಲಿಯೂ ಸಹ ಜನ ತಾಪಮಾನವನ್ನು ಫೀಲ್ ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಸಹ, ಮೈಸೂರಿನಲ್ಲೂ ಸಹ ತಾಪಮಾನ ಹೆಚ್ಚಾಗ್ತಾ ಇದೆ. ಕೋಲಾರದಲ್ಲಿ ಅತಿ ಹೆಚ್ಚು ತಲುಪ್ತಾ ಇದೆ. ಹಾಗಾಗಿ ಬಿಸಿಲಿನ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಈಗಲೇ ಆರೋಗ್ಯ ಇಲಾಖೆ ಒಂದು ಗೈಡ್ಲೈನನ್ನು ಹೊರಡಿಸಿದರೆ ಜನರು ಎಚ್ಚೆತ್ತುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ನಿರೀಕ್ಷೆ ಮಾಡ್ತಾ ಇರ್ಬೋದು, ಮಳೆ ಬಂದ್ಬಿಡುತ್ತೆ, ಎಲ್ಲ ಸರಿಯಾಗುತ್ತೆ, ಎಲ್ಲ ತಣ್ಣಗಾಗುತ್ತೆ ಅಂಥೇಳಿ. ಆದರೆ ಈ ಬಾರಿ ಮುಂಗಾರು ಸ್ವಲ್ಪ ಮುಂದೂಡ್ತಕ್ಕಂಥ ಸಾಧ್ಯತೆಯೂ ಇದೆ. ಯಾಕಂದರೆ ಎಲ್ ನಿನೋ ಪರಿಣಾಮ ಭಾರತದ ಮೇಲೆ ಆಗ್ತಾ ಇದೆ. ಅದರಲ್ಲೂ ಈ ದಖನ್ ಪ್ರಸ್ಥಭೂಮಿ ಅಂತ ಹೇಳ್ತೇವೆ, ಇಲ್ಲಿ ಎಲ್ ನಿನೋ ಪರಿಣಾಮ ಹೆಚ್ಚಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಏನು ಆ ಸಮುದ್ರದ ನೀರು ಬಿಸಿ ಆಗ್ತಾ ಇದೆ, ಆ ಬಿಸಿ ಆಗ್ತಿರೋ ಕಾರಣಕ್ಕಾಗಿ ಗಾಳಿಯೂ ಸಹ ಬಿಸಿ ಆಗ್ತಾ ಇದೆ. ಹಾಗಾಗಿ ಈ ಬಿಸಿಲಿನಿಂದ ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೂಕ್ತವಾದಂಥ ಕ್ರಮವನ್ನು ಈಗಲೇ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಭಾಳ ತೀವ್ರತರವಾದಂಥ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಎಲ್ ನಿನೋ ಪರಿಣಾಮ ಆಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಇಲಾಖೆ ಆದಷ್ಟು ಬೇಗ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಾರೆ. ನಮ್ಮ ಒತ್ತಾಯ ಸಹ ಇದೇ ಆಗಿದೆ.